ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 18ನೇ ಅಧ್ಯಾಯ 4ನೇ ವಚನ. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಕರ್ತನಲ್ಲಿರುವ ಪ್ರೀತಿ ದೇವಿ ಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಕೂಡ ಮಾತನಾಡಲಿಕ್ಕೆ ಬಯಸ್ತಾ ಇದ್ದಾರೆ. ದೇವರಾಗಿರುವಂಥ ಕರ್ತನ ನನ್ನ ಕೂಡ ಮಾತನಾಡ್ತಾರೆ ಎಂಬುದಾಗಿ ಹೇಳಿ ನೀವು ನೆನೆಸ್ತೀರಾ? ಹೌದು, ಅವರು ಎಲ್ಲ ಮನುಷ್ಯರ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಇಂದು ಈ ಸಮಯದಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಾಗಿ ಬಯಸ್ತಾ ಇದ್ದಾರೆ. ನನ್ನ ಜೀವಿತ ಕೆಟ್ಟು ಹೋಯಿತು, ನಾನು ಪಾಪದಲ್ಲಿದ್ದೇನೆ, ಕೊರತೆಯಲ್ಲಿದ್ದೇನೆ, ನನ್ನ ಕತ್ತಲೆಯಲ್ಲಿದ್ದೇನೆ, ಬೇಡ ಬೇಡ ಎಂಬುದಾಗಿ ಹೇಳಿದ್ರು ಸಹ ಈ ಪಾಪದ ಸ್ವಭಾವ ನನ್ನನ್ನು ಮರಳಿ ಕಾಡಲ್ಪಡ್ತಿದೆ, ನನ್ನನ್ನು ಬಂಧಿಸಲ್ಪಡ್ತಾ ಇದೆ. ಒಂದು ದಿನ ಪರಿಶುದ್ಧತೆ, ಮತ್ತೊಂದು ದಿನ ಪಾಪ, ಈ ರೀತಿಯಾದಂಥ ಜೀವಿತದಲ್ಲಿದ್ದೀರಾ? ಹೀಗೆ ಜೀವಿಸಿ ಕೊನೆಗೆ ಮನಸ್ಸಾಕ್ಷಿಯು ಸಹ ನೀವು ಕೆಡಿಸಿಕೊಂಡಂಥ ಸ್ಥಿತಿಯಲ್ಲಿ ಬೆತ್ತಲೆ ಆಗಿರುವಂಥದ್ದು ಕರ್ತನಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯ. ಸರಿ, ಈ ಪಾಪಕ್ಕೆ ಪರಿಹಾರವಿದೆಯಾ? ನನ್ನ ಜೀವಿತದಲ್ಲಿ ಬಿಡುಗಡೆ ದೊರಕಲ್ಪಡ್ತದೆ ಎಂಬುದಾಗಿ ನೀವು ನೋಡುವುದಾದರೆ, ಬಿಡಿಸುವಾತನೇ ಯೇಸು ಕರ್ತನಲ್ಲದೆ ಇನ್ಯಾರಿದ್ದಾರೆ? ಈ ಲೋಕದಲ್ಲಿ ಪಾಪ ಪರಿಹಾರ ಯೇಸುವಿನ ರಕ್ತವಲ್ಲದೆ ಇನ್ಯಾವ ರಕ್ತಕ್ಕಿದೆ ಹೇಳಿ? ಹಾಗಾಗಿ ದೇವರ ಸಮ್ಮುಖಕ್ಕೆ ನೀವು ಬನ್ನಿರಿ. ಕುಂಬಾರನ ಕೈಗಳಿಗೆ ಮಣ್ಣು ಹೋಗುವ ಪ್ರಕಾರವಾಗಿ ನೀವು ದೇವರ ಕರಗಳಿಗೆ ಒಪ್ಪಿಸಿಕೊಡ್ರಿ. ಆ ಮಣ್ಣನ್ನು ಆತನು ಸುಂದರ ಪಾತ್ರೆಯನ್ನಾಗಿ ಆತನು ಮಾಡಲ್ಪಡ್ತಾನೆ. ಅದು ಕೆಟ್ಟು ಹೋಗುವಾಗ ತಿರುಗಿ ಅದನ್ನು ರೂಪಿಸಲ್ಪಡ್ತಾನೆ. ಒಬ್ಬ ಮನುಷ್ಯನು ಕುಂಬಾರನು. ಆ ಕುಂಬಾರನಿಗಿರುವಂತಹ ಆ ಒಂದು ಪ್ರತಿಭೆ, ಆ ಒಂದು ತಾಳ್ಮೆ, ನಿಮ್ಮನ್ನ ಸೃಷ್ಟಿ ಮಾಡಲ್ಪಟ್ಟಂತಹ ಸೃಷ್ಟಿಕರ್ತನಾದಂಥ ಕುಂಬಾರನಾಗಿರುವಂಥ ಯೇಸು ಕರ್ತನಿಗಿಲ್ವಾ? ನಿಮ್ಮ ವಿಷಯದಲ್ಲಿ ಅವರಿಗೆ ಅಕ್ಕರೆ ಇದೆ, ಪ್ರೀತಿ ಇದೆ. ನಿಮ್ಮ ವಿಷಯದಲ್ಲಿ ಅವರನ್ನು ಇದೇ ರೀತಿಯಲ್ಲಿ ರೂಪಿಸಬೇಕೆಂಬುದಾಗಿ ಹೇಳಿ ಅವರ ಒಂದು ದೊಡ್ಡ ಸಂಕಲ್ಪ ಇದೆ. ಆ ಸಂಕಲ್ಪಗಳಿಗಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳ್ರಿ. ನಿಮ್ಮನ್ನು ನೀವು ದೇವರ ಕರೆಯಲ್ಲಿ ಕೊಡುವಾಗ ದೇವರು ಅವರಿಗಿಷ್ಟವಾದಂಥ ಪಾತ್ರೆಯಾಗಿ ನಿಮ್ಮನ್ನು ರೂಪಿಸಲ್ಪಡ್ತಾರೆ. ಕೆಲವೊಂದು ಸಮಯದಲ್ಲಿ ಅವರು ರೂಪಿಸಲ್ಪಡುವಾಗ ನೋವುಗಳಾಗಲ್ಪಡ್ತದೆ. ಈ ನೋವುಗಳಿಂದಾಗಿ ನೀವು ಅನುಭವಗಳನ್ನು ಹೊಂದಿಕೊಳ್ಳಲ್ಪಡಬಹುದು. ದೇವರು ರೂಪಿಸಲ್ಪಡುವಾಗ ಸುಂದರವಾದಂಥ ಪಾತ್ರೆ ಆಗಲ್ಪಡ್ತೀರಿ. ಆ ಪಾತ್ರೆಯು ಹೊರಸೂಸುವ ಹಾಗೆ ಕರ್ತನ ಮಾಡುವವರಾಗಿ ಇದ್ದಾರೆ. ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸಿಕೊಡ್ರಿ. ದೇವರು ಸರಿಪಡಿಸಿ ನಡೆಸುವವರಾಗಿ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕುಂಬಾರನ ಕೈಗಳಿಗೆ ಮಣ್ಣು ಹೋಗುವ ಹಾಗೆ ನಮ್ಮನ್ನ ಅಪ್ಪ, ನನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತಾ ಇರುವಂತ ಈ ಮಗನನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ಅವರನ್ನು ಸುಂದರ ಪಾತ್ರೆಯನ್ನಾಗಿ ರೂಪಿಸಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.